33 ಸೆಕೆಂಡ್ 33 ಲಕ್ಷ ಎಗರಿಸಿದಂತಹ ಕಳ್ಳ ಎಲ್ಲೋಗಿಟ್ಟಿದ್ದ? ಆಂಧ್ರದ ಮನೆಯಲ್ಲಿ ಹೋಗಿಟ್ಟಿದ್ದ. ಹೆಂಗೋಗಿದ್ದ? ಎಲ್ಲಿ ಕಳ್ಳತನ ಮಾಡಿದ್ದ? ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಈ ಸ್ಟೋರಿ. 33 ಸೆಕೆಂಡ್ನಲ್ಲಿ 33 ಲಕ್ಷ ರೂಪಾಯಿಯನ್ನು ಅಬೇಸ್ ಮಾಡಿಬಿಟ್ಟಿದ್ದ, ಎಗರಿಸ್ಕೊಂಡು ಹೋಗ್ಬಿಟ್ಟಿದ್ದ. ಎಲ್ಲಿ? ಹಾವೇರಿಯಲ್ಲಿ ನಡೆದಂತಹ ಪ್ರಕರಣ ಇದು. ಹೇಗೆ ಎಗರಿಸ್ಕೊಂಡು ಹೋದ? ಕಂತೆ ಹಣವನ್ನು 4 ದಿನಕ್ಕೆ ಈಗ ಅಂದರ್ ಮಾಡಿದ್ದಾರೆ. ಇವ್ನು ಕದ್ದವನನ್ನು ಕಂತೆ ಹಣವನ್ನು ಕದ್ದಿದ್ದ. ಎಲ್ಲಾದರೂ ಒಂದು ಕಡೆಗೆ ಇರಬೇಕಲ್ಲ, ಬಟ್ ಪೂರ್ಣ ಪ್ರಮಾಣದಲ್ಲಿ ಸಿಕ್ಕಿಲ್ಲ. ಅದರಲ್ಲಿ ಒಂದು 3 ಲಕ್ಷ ರೂಪಾಯಿ ಹೊರಟೋಗ್ಬಿಟ್ಟಿದೆ. ಹಾವೇರಿಯಲ್ಲಿ ಕಳ್ಳತನ ಮಾಡ್ದ. ಆಂಧ್ರದಲ್ಲಿ ಇವನನ್ನು ಅರೆಸ್ಟ್ ಮಾಡಿದರು. ಆಂಧ್ರದಲ್ಲಿರುವಂಥ ತನ್ನ ಮನೆಯಲ್ಲಿ ಬಚ್ಚಿಟ್ಟಿದ್ದ, ಬೆಂಗಳೂರಲ್ಲಿ ಕತ್ಕೊಂಡು. ಆಂಧ್ರದ ಮನೆಯಲ್ಲಿ ಕಳ್ಳತನ ಅಲ್ಲಿ ಹೋಗಿ ಇಟ್ಟಿದ್ದ ದುಡ್ಡನ್ನು. ಅದರ ಸಮೇತವಾಗಿ ಎತ್ಕೊಂಡು ಬಂದಿದ್ದಾರೆ. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಸ್ಟೋರಿಯನ್ನು. ಕಂತೆ ಹಣವನ್ನು ಈಗ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಯಾರಿವನು, ಎಲ್ಲಿಯವನು, ಹೇಗೆ, ಯಾವ ರೀತಿಯಾಗಿ ಸ್ಟೋರಿ ನೋಡಿ ಇಲ್ಲಿ. 33 ಸೆಕೆಂಡ್ಗಳಲ್ಲಿ 33 ಲಕ್ಷ ರೂಪಾಯಿ ಕಳ್ಳತನ. 4 ದಿನಕ್ಕೆ ಕಂತೆ ಕದ್ದ ಚೋರ ಅರೆಸ್ಟ್. ಹಾವೇರಿಯಲ್ಲಿ ಕಳ್ಳತನ, ಆಂಧ್ರದಲ್ಲಿ ಬಂಧನ. ನೋಡಿ ಕೇವಲ 33 ಸೆಕೆಂಡ್ 33 ಲಕ್ಷ ರೂಪಾಯಿ ಕಳವು. ಈ ಘಟನೆ ನಡೆದಿದ್ದು ಹಾವೇರಿಯಲ್ಲಿ. ಕೇವಲ 33 ಸೆಕೆಂಡ್ಗಳಲ್ಲೇ ಬರೋಬ್ಬರಿ 33 ಲಕ್ಷ ರೂಪಾಯಿ ಹಣ ಕದ್ದು ಕಳ್ಳರ ಗ್ಯಾಂಗ್ ಪರಾರಿಯಾಗಿತ್ತು. ಹಾವೇರಿಯ ಬಸವೇಶ್ವರ ನಗರದಲ್ಲಿ ಕಳೆದ ಮಾರ್ಚ್ 6ನೇ ತಾರೀಕು ನಡೆದಿದ್ದ ಕಳ್ಳತನ ಪ್ರಕರಣ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿತ್ತು. ಸಾರ್ವಜನಿಕರು ಭಯಭೀತರಾಗಿದ್ರು. ನಿದ್ದೆಗೆಟ್ಟು ಕಳ್ಳರ ಪತ್ತೆಗೆ ಇಳಿದಿದ್ದ ಹಾವೇರಿ ಪೊಲೀಸರು ಕಳ್ಳರ ಕರಾಮತ್ತು ಭೇದಿಸುವಲ್ಲಿ ಸಫಲರಾಗಿದ್ದಾರೆ. ಸಂತೋಷ್ ಹಿರೇಮಠ ಎಂಬ ಗುತ್ತಿಗೆದಾರ ತಮ್ಮ ಕಾರಿನಲ್ಲಿ ಬಿಟ್ಟು ಮನೆಯೊಳಗೆ ತೆರಳಿದ ಸಂದರ್ಭದಲ್ಲಿ ಕಳ್ಳರ ಗ್ಯಾಂಗ್ ಕೇವಲ 33 ಸೆಕೆಂಡ್ಗಳಲ್ಲಿ ಕಾರಿನ ಗ್ಲಾಸ್ ಒಡೆದು 33 ಲಕ್ಷ ಎಗರಿಸಿತ್ತು. ಕಳ್ಳರ ಗ್ಯಾಂಗ್ ಪತ್ತೆಗೆ ಜಾಲ ಬೀಸಿದ್ದ ಪೊಲೀಸರು ಓರ್ವ ಕಳ್ಳನನ್ನ ಬಂಧಿಸಿದ್ದಾರೆ. ಆಂಧ್ರಪ್ರದೇಶದ ಓಜಿ ಕುಪ್ಪಂ ಎಂಬಲ್ಲಿ ಇದ್ದಂತಹ ಜಗದೀಶ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಕಳ್ಳನಿಂದ ಒಟ್ಟು 30 ಲಕ್ಷ ರೂಪಾಯಿ ಹಣ ವಶಕ್ಕೆ ಪಡೆದಿದ್ದಾರೆ. ಬಂಧಿತ ಜಗದೀಶ್ ತನ್ನ ಮನೆಯಲ್ಲಿದ್ದ 30 ಲಕ್ಷ ರೂಪಾಯಿ ಕಂತೆ ಹಣವನ್ನ ಏರಿಸಿಕೊಂಡಿದ್ದ. ಕಳ್ಳರ ಪತ್ತೆಗೆ ಹಾವೇರಿಯ ಎಸ್ಪಿ ಅಂಶುಕುಮಾರ್ ತಂಡ ರಚಿಸಲಾಗಿತ್ತು. ಸದ್ಯ ಓರ್ವನ ಬಂಧನ ಆಗಿದ್ದು, ಈ ಕಳ್ಳನ ಹಿಂದೆ ದೊಡ್ಡ ಗ್ಯಾಂಗ್ ಇರುವ ಮಾಹಿತಿ ತಿಳಿದು ಬಂದಿದೆ. ಹೀಗಾಗಿ ಇನ್ನುಳಿದ 4 ಕಳ್ಳರ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಕಳ್ಳರ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಸಿಸಿಟಿವಿ ದೃಶ್ಯಾವಳಿ ಆಧರಿಸಿ ಪೊಲೀಸರು ತನಿಖೆ ಆರಂಭಿಸಿದ್ರು. ಬೈಕಲ್ಲೇ ಕಳ್ಳತನ ಮಾಡಿ ಬೈಕಲ್ಲೇ ಹಣವನ್ನ ಆಂಧ್ರಕ್ಕೆ ತೆಗೆದುಕೊಂಡು ಹೋಗಿದ್ರು. ಟೋಲ್ ಗೇಟ್ಗಳನ್ನ ತಪ್ಪಿಸಿ ಆಂಧ್ರಕ್ಕೆ ಹಣ ಸಾಗಿಸಿದ್ರು. ಗುತ್ತಿಗೆದಾರ ಸಂತೋಷ್ ಹಿರೇಮಠ ಬ್ಯಾಂಕ್ನಿಂದ ಹಣ ತೆಗೆದುಕೊಂಡು ಹೋಗುವಾಗ ವಾಚ್ ಮಾಡಿದ್ದ ಕಳ್ಳರ ಗ್ಯಾಂಗ್ ಮುಂದೆ ಟೈಮ್ ನೋಡಿಕೊಂಡು ಹಣ ಎಗರಿಸಿತ್ತು. ಇದು ಬೀಟ್ ಸಿಸ್ಟಮ್ ಸ್ವಲ್ಪ ಚೇಂಜ್ ಮಾಡಿ ಎಲ್ಲಿ ಹಾಟ್ಸ್ಪಾಟ್ ಇದೆ ಕಳ್ಳತನ ಬಗ್ಗೆ ಅಲ್ಲಿ ಬೀಟ್ ಚೇಂಜ್ ಮಾಡಿ ಎಲ್ಲಿ ಬೀಟ್ ಪಾಯಿಂಟ್ ಹಾಕಿದೆ. ಮತ್ತು ಇದು ನೈಟ್ ಬೀಟ್ ಅಲ್ಲಿ ಪರ್ಸನಲಿ ಮಾನಿಟರಿಂಗ್ ಮಾಡಿ ಎಲ್ಲ ಆಫೀಸರ್ಗಳಿಗೆ ಇದು ಕರೆಂಟ್ ಲೈವ್ ಲೊಕೇಶನ್ ಕೂಡ ನಾನೇ ಪರ್ಸ್ನಲಿ ತಗೊಳ್ತೀನಿ. ಈಗ ವಿತಿನ್ ಅ ವೀಕ್ ಎಲ್ಲ ಪೊಲೀಸ್ ಆಫೀಸರ್ಸ್ಗೆ ಗಾಡಿಯಲ್ಲಿ GPS ಕೂಡ ಫಿಟ್ ಮಾಡ್ತೀನಿ. ಈ GPS ಅಲ್ಲಿ ಒಂದು ಸಿಸ್ಟಮ್ ಹಾಕ್ತೀನಿ. ಇಲ್ಲಿ ಸಿಸ್ಟಮಲ್ಲಿ ಎಲ್ಲ ಜನಕ್ಕೆ ಲೊಕೇಶನ್ ಬರ್ತಾ ಇದೆ. ಸೊ ಈ ಬಗ್ಗೆ ಇದು ಸುಮಾರು ಜಾಗದಲ್ಲಿ ಇದು ಕಳ್ಳತನಕ್ಕೆ ಅಟೆಂಪ್ಟ್ ಮಾಡಿದರು. ಬಟ್ ನಮ್ಮ ಪೊಲೀಸ್ ಅವರು ಇಮಿಡಿಯೇಟ್ಲಿ ಅಟೆಂಡ್ ಮಾಡಿ ಅವಾಯ್ಡ್ ಕೂಡ ಮಾಡಿದರು. ತಿಂಗಳಾನ್ಗಟ್ಲೆ ತಮ್ಮ ಮನೆ ಮಠ ಬಿಟ್ಟು ದೇಶದ ಹಲವೆಡೆ ಕಳ್ಳತನ ಮಾಡಿರುವ ಓಜಿ ಕೊಪ್ಪಂ ಗ್ಯಾಂಗ್ ಹಲವೆಡೆ ಕಳ್ಳತನ ಮಾಡಿದ ಹಣ ತಮ್ಮ ಊರಿಗೆ ತಂದು ಬಚ್ಚಿಡ್ತಾ ಇತ್ತು. ಆಂಧ್ರ ಪೊಲೀಸರ ಸಹಾಯ ಪಡೆದಿದ್ದ ಹಾವೇರಿ ಪೊಲೀಸರು ಕಳ್ಳನ ಮನೆಗೆ ತೆರಳಿ ಹಣ ವಶಕ್ಕೆ ಪಡೆದಿದ್ದಾರೆ. ಸದ್ಯ ಇನ್ನುಳಿದ 4 ಕಳ್ಳರ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಬಂಧಿತ ಕಳ್ಳನನ್ನ ತನಿಖೆಗೆ ಒಳಪಡಿಸಿ ಪೊಲೀಸರು ಮತ್ತಷ್ಟು ಸತ್ಯ ಕಕ್ಕಿಸೋ ಕೆಲಸ ಮಾಡ್ತಿದ್ದಾರೆ. ಫಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.